ಇನ್ನು ಭಾರಿ ಮಳೆಗೆ ಗ್ರಾಮೀಣ ಭಾಗದ ಜನರ ಸಂಕಷ್ಟವನ್ನ ಹೇಳತೀರದಾಗಿದೆ. ಅನಾರೋಗ್ಯಕ್ಕೊಳಗಾದ ವೃದ್ಧೆಯೊಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲು ಯುವಕರು ಅಪಾಯವನ್ನು ಕೂಡ ಲೆಕ್ಕಿಸದೆ ತುಂಬಿದ ನದಿ ದಾಟಿದ ಘಟನೆ ಜಿಲ್ಲೆಯ ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮದ ಮರಸಂಕ ಎಂಬಲ್ಲಿ ನಡೆದಿದ್ದು, ವೃದ್ಧೆಯನ್ನ ಸಾಗಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗಿರುವಂತೆ ಎಲ್ಲಿನ ಜನಪ್ರತಿನಿಧಿಗಳ ಕೆಲಸ ಕಾರ್ಯದ ಬಗ್ಗೆಯೂ ವ್ಯಾಪಕ ಟೀಕೆ ಕೇಳಿಬಂದಿದೆ. ಜಾಲ್ಸೂರು ಗ್ರಾಮದ ವೃದ್ಧೆ ಮನೆಯಲ್ಲೇ ಬಿದ್ದು ಕಾಲನ್ನ ಮುರಿದುಕೊಂಡಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಹೀಗಾಗಿ ಹೊಳೆಗೆ ಸೇತುವೆ ಇಲ್ಲದ ಕಾರಣ ಅಪಾಯವನ್ನು ಕೂಡ ಲೆಕ್ಕಿಸದೆ ಯುವಕರು ವೃದ್ಧೆಯನ್ನ ಹೊತ್ತು ಸುಮಾರು ಅರ್ಧ ಕಿಲೋಮೀಟರ್ ತುಂಬಿದ ನದಿಯನ್ನ ದಾಟಿದ್ದಾರೆ. ಮರಸಂಕ ಎಂಬಲ್ಲಿ ಸುಮಾರು 9 ಮನೆಗಳಿದ್ದು 50 ಜನರು ವಾಸವಾಸುತ್ತಿದ್ದಾರೆ. ಆದರೆ ಈ ಪ್ರದೇಶದಲ್ಲಿ ಯಾವುದೇ ಸೇತುವೆ ವ್ಯವಸ್ಥೆ ಇಲ್ಲ. ಹಲವು ವರ್ಷಗಳಿಂದ ಅರ್ಧ ಕಿಲೋಮೀಟರ್ ಹೊಳೆ ದಾಟಿ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿದೆ. ಸೇತುವೆ ನಿರ್ಮಿಸಿ ಅಂತ ಹಲವು ವರ್ಷಗಳಿಂದ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎನ್ನುವುದು ಇಲ್ಲಿನ ಸ್ಥಳೀಯರ ಆರೋಪ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆ ನಡುವೆಯೂ ಮರಸಂಕದ ಬಳಿ ಇರುವ ಕಿರು ನದಿ ಉಕ್ಕಿ ಹರಿಯುತ್ತಿದೆ. ಈ ಪ್ರವಾಹ ಪರಿಸ್ಥಿತಿಯಲ್ಲೇ ವೃದ್ಧೆಯನ್ನ ಸ್ಟ್ರೆಚರ್ನಲ್ಲಿ ಹೊತ್ತುಕೊಂಡು ಹೋದ ಯುವಕರ ಕಾರ್ಯಕ್ಕೂ ಶ್ಲಾಘನೆ ವ್ಯಕ್ತವಾಗಿದೆ. ಇದೇ ವೇಳೆ ಆಸ್ಪತ್ರೆ ಸೇರಿಸಲು ಹೊಳೆ ದಾಟಿಸೋ ವಿಡಿಯೋ ಕೂಡ ವೈರಲ್ ಆಗಿದೆ. ಇನ್ನು ಇಲ್ಲಿನ ಈ ಸಮಸ್ಯೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅಲ್ಲಿನ ಸ್ಥಳೀಯ ನಿವಾಸಿಯಾದ ಜಾಲ್ಸೂರು ಸತೀಶ್ ನಾಯಕ್ ಅವರು. ನಾಯಕ್ ಅವರೇ ನಮಸ್ತೆ. ಇದೊಂದು ಈ ಸಂಕಷ್ಟದ ಪರಿಸ್ಥಿತಿಯ ಬಗ್ಗೆ ವೃದ್ಧೆಯನ್ನ ಸ್ಟ್ರೆಚರ್ನಲ್ಲಿ ಹೊತ್ತುಕೊಂಡು ಹೋಗಿರುವಂತ ಒಂದು ದಯನೀಯ ಸ್ಥಿತಿಯ ಕುರಿತಂತೆ ತಮ್ಮ ಅನಿಸಿಕೆ ತಾವೇನು ಹೇಳ್ತೀರಾ ಸರ್? ನೋಡಿ, ಅದೊಂದು 50-70 ವರ್ಷಗಳಿಂದ ಇದೇ ಸಮಸ್ಯೆ ಉಂಟು. ಓಕೆ. ಯಾಕೆಂದ್ರೆ ಸಂಕ ಯಾವುದು ಇಲ್ಲ, ನಡೆದುಕೊಂಡು ಹೋಗೋ ದಾರಿ ಯಾವುದು ಸರಿ ಇಲ್ಲ. ಓಕೆ. ನಾವೊಂದು 20 ವರ್ಷದಿಂದ ಮನವಿ ಮಾಡಿದ್ದೇವೆ ಎಲ್ಲರಿಗೂ, ಶಾಸಕರಿಗೆ ಮತ್ತೆ ಪಂಚಾಯತ್ ಎಲ್ಲ ಮನವಿ ಮಾಡಿದ್ದೇವೆ. ಅದು ಕೇವಲ ಮಾಡಿಕೊಡ್ತೇವೆ, ಎಲೆಕ್ಷನ್ ಬರುವಾಗ ಭರವಸೆ ಕೊಟ್ಟು ಹೋಗ್ತಾರೆ. ಅದು ನಾವು ಮಾಡಿಕೊಡ್ತೇವೆ ಅಂತೇಳಿ ಆ ಮನವಿಯನ್ನು ಶಾಸಕರು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಮನವಿ ಕೊಡ್ತಾ ಇದ್ದೇವೆ, 20 ವರ್ಷದಿಂದ ಕೊಡ್ತಾ ಇದ್ದೇವೆ. ನಮ್ಮ ಶಾಸಕರೇ ಅಲ್ಲಿ 35 ವರ್ಷ ಆಯ್ತು ಒಬ್ಬರೇ ಶಾಸಕರಾಗಿರೋದು. ಅಂದ್ರೆ ಇಲ್ಲಿ ಸುಳ್ಯ ಕ್ಷೇತ್ರ ಇದು ಅಂಗಾರ ಅವರ ಕ್ಷೇತ್ರಕ್ಕೆ ಬರ್ತದೆ. ಪ್ರಸ್ತುತ ಅವರು ಸಚಿವರಾಗಿದ್ದಾರೆ, ಸಚಿವರು ಕೂಡ ಆಗಿದ್ದಾರೆ. ಆದ ಕಾರಣ ನಮಗೆ ಎಂತ ಈಗ ಯಾವುದೇ ವಸ್ತು ತರಬೇಕಾದ್ರೂ ಹೊತ್ತುಕೊಂಡೇ ಬರ್ಬೇಕು ಮನೆಗೆ. ಯಾವ್ದು ದ್ವಿಚಕ್ರ ವಾಹನ ಆಗ್ಲಿ ಯಾವ್ದು ಬರುವಂತ ವ್ಯವಸ್ಥೆ ಇಲ್ಲ. ಅಂದ್ರೆ ಇಲ್ಲಿ ಜಾಗದ ಸಮಸ್ಯೆ ಇದೆಯಾ? ಅಂದ್ರೆ ದಾರಿ ವಿವಾದ ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ, ಕಳೆದ ವರ್ಷನೂ ಪಾಸ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ. ಹಾಗೆ ತಡೆಗೋಡೆ ನಿರ್ಮಾಣ ಮಾಡಿಕೊಂಡು ಹೋಗಿದ್ದಾರೆ ಅವರು. ಸದ್ಯ ತಡೆಗೋಡೆ ನಿರ್ಮಾಣ ಆಗಿದೆ, ಸಂಕ ನಿರ್ಮಾಣ ಆಗಿಲ್ಲ. ಸಂಕ ನಿರ್ಮಾಣ ಆಗ್ಲಿಲ್ಲ, ತಡೆಗೋಡೆ ನಿರ್ಮಾಣ ಆಗಿದೆ. ಅದು ತಡೆಗೋಡೆ ಆದ ಕೂಡಲೇ ನಾವು ಸಂಕದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ಶುರು ಮಾಡ್ತೇವೆ ಅಂತ ಹೇಳಿ. ಓಕೆ. ಅದು ಮಾಡಿ 1 ತಿಂಗಳು ಕಳೆದು ಬಂದು ಹೇಳಿದ್ರು, ಅದು ಇದಕ್ಕೆ ಅಮೌಂಟ್ ಸಾಕಾಗುದಿಲ್ಲ, ಹಾಗೆ ನಾವು ಮೇಲೆಗೆ ಬರ್ತಿದ್ದೇವೆ ಅಂತ ಹೇಳಿ ಹೋಗಿದ್ದಾರೆ. ಆದ್ರೂ ಇನ್ನು ಸಂಕ ಆಗಿಲ್ಲ, ಇನ್ನು ಸೇತುವೆ ಆಗಿಲ್ಲ. ಆಗ್ಲಿಲ್ಲ. ಅಂದ್ರೆ ಈ ಒಂದು ಘಟನೆ ಬಳಿಕ ಆದ್ರೂ ಶಾಸಕರು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಲ್ಲಿನ ಸ್ಥಳೀಯ ಸದಸ್ಯರು ಯಾರಾದ್ರೂ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಈ ವಿಡಿಯೋ ಒಂದು ವೈರಲ್ ಆದ ಮೇಲೆ ಅದರ ಮೇಲೆ ಒಂದು ದಿವಸ ಯಾರು 1-2 ದಿವಸ ಯಾರು ಕೊಡ್ಲಿಲ್ಲ. ಓಕೆ. ಇದೆಲ್ಲ ವೈರಲ್ ಆದ ಇದ್ದಾಗೆ ಮತ್ತೆ ಸುದ್ದಿಯಾದಿಂದ ತಹಶೀಲ್ದಾರ್ ಎಲ್ಲ ಬಂದು ನಿನ್ನೆ ಪರಿಶೀಲನೆ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ಈಗ ಸೇತುವೆ ಬೇಗ ಮಾಡಿಕೊಡ್ತೇವೆ, ಆದಷ್ಟು ಬೇಗ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ಮಾತಾಡಿದ್ದಾರೆ ನಿನ್ನೆ. ಅಂದ್ರೆ ಒಂದು ಸೇತುವೆ ನಿರ್ಮಾಣ ಆಗ್ಲಿಕ್ಕೆ ಇಂತ ಒಂದು ದಯನೀಯ ಸ್ಥಿತಿಯ ಬಂದಿರೋದು ವಿಷಾದಕರ ಸತೀಶ್ ನಾಯಕ್. ಹೌದು. ಸದ್ಯ ಬೇಸರ ಸಂಗತಿ ಎಂತ ಅಂದ್ರೆ ಇವರು ನಮ್ಮ ಪಂಚಾಯತ್ ಮೆಂಬರ್ ಅವರು ಇದಕ್ಕೆ ಏನೋ ಒಂದು ಸ್ಪಂದನೆ ಕೊಟ್ಟಿಲ್ಲ. ಅದು ಬಾರಿ ಬೇಜಾರಾಗಿದೆ ನಮಗೆ. ಯಾಕೆ ಪಂಚಾಯತ್ ಮೆಂಬರ್ ಅವರ ಹೊಣೆಗಾರಿಕೆ ಉಂಟಲ್ಲ ಅಲ್ಲಿ ಸೇತುವೆ ನಿರ್ಮಾಣ ಮಾಡುದು, ಅವ್ರು ಯಾಕೆ ಹಿಂಜರಿತಾ ಇದ್ದಾರೆ? ಅವರು ಮೊನ್ನೆ ಅದಕ್ಕೆ ಯಾವುದೇ ಇದು ಕೊಡ್ಲಿಲ್ಲ ನಮಗೆ, ಅದು ಬಾರಿ ಬೇಜಾರಾಗಿದೆ. ಯಾಕೆ ಸತೀಶ್ ಅವರೇ, ಏನ್ ಕಾರಣ? ಏನು ಕಾರಣ ಅಂತ ನಾವು ಎಂತ ತಿಳಿದು ಅವ್ರು ಯಾರೊಟ್ಟಿಗೆ ಹೇಳುದು? ಅವ್ರು ಸ್ಪಂದನೆ ಕೊಡ್ಲಿಲ್ಲ. ನಾನು ಫೋನ್ ಮಾಡಿ ಕೇಳಿದ್ದೇನೆ ಮೆಂಬರ್ ಅವರಿಗೆ, ನೀವ್ ಯಾಕೆ ಸ್ಪಂದನೆ ಕೊಡ್ಲಿಲ್ಲ ಅಂತ ಹೇಳಿ. ಆಗ ಒಬ್ಬರು ಹೇಳಿದ್ರು, ನನ್ನಲ್ಲಿ ಫೋನ್ ನಂಬರ್ ಇಲ್ಲ ಆಯ್ತು, ಅದಿಲ್ಲ ಆಯ್ತು, ಇದಿಲ್ಲ ಆಯ್ತು ಅಂತ ಹೇಳಿದ್ರು. ನಾನು ಹೇಳಿದೆ ಪಂಚಾಯತ್ ಗ್ರೂಪ್ ಉಂಟಲ್ಲ ಅದಕ್ಕೆ ವಿಡಿಯೋ ಹಾಕೇನೆ, ಅದರಲ್ಲಿ ನನ್ನ ನಂಬರ್ ಉಂಟು, ನನಗೆ ಕಾಲ್ ಮಾಡಬೇಕಲ್ಲ ಅಂತ ಹೇಳಿದೆ.
ಸದ್ಯ ಇವರು ವೃದ್ಧೆ ಹೇಗಿದ್ದಾರೆ? ಆಸ್ಪತ್ರೆಯಲ್ಲಿ ಹುಷಾರಾಗಿದ್ದಾರೆ? ಇವತ್ತು ಆಪರೇಷನ್ ಆಗ್ತಾ ಉಂಟು. ಓಕೆ, ಅಂದ್ರೆ ಅವರು ಕಾಲು ಮುರಿತಕ್ಕೆ ಒಳಗಾಗಿದ್ದಾರೆ, ಮನೆಯಲ್ಲಿ ಬಿದ್ದು. ಓಕೆ, ಅವರು ಶೀಘ್ರ ಚೇತರಿಸಿಕೊಳ್ಳಿ, ತಮ್ಮ ಊರಿಗೆ ಆದಷ್ಟು ಬೇಗ ಸೇತುವೆ ಆಗ್ಲಿ ಕೂಡ ನಾವು ಹಾರೈಸ್ತೇವೆ. ಈ ಬಗ್ಗೆ ನಾವು ಸಂಬಂಧಪಟ್ಟ ಜನಪ್ರತಿನಿಧಿ ಗಮನಿಸಿದ್ದು. ಆದ್ರೆ ಅದಕ್ಕೆ ಅವರು ಅಮೌಂಟ್ ಕಟ್ಲಿಕ್ಕೆ ಇಲ್ಲಿದ್ದಾರೆ. ಓಕೆ, ಗವರ್ಮೆಂಟ್ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಎಲ್ಲ ಉಂಟು, ಅದು ಏನೋ ಉಪಯೋಗಕ್ಕೆ ಬರುದಿಲ್ಲ ಅಂತ ಅಲ್ಲಿಗೆ. ಓಕೆ 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 ಸರಿ ಸರಿ ಸತೀಶ್ ಅವರೇ, ಇದು ಜಾಲ್ಸೂರ್ ಸತೀಶ್ ನಾಯಕ್ ಅವರ ಮಾತುಗಳು. ವೃದ್ಧೆ ಸದ್ಯ ಚೇತರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಸೇತುವೆ ನಿರ್ಮಾಣಕ್ಕೆ ಸಮಸ್ಯೆ ಆಗಿದೆ, ಸೇತುವೆ ಶೀಘ್ರವೇ ನಿರ್ಮಾಣ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಈ ಬಗ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಗಮನ ಸೆಳೆಯುವ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಇಲ್ಲಿ 9 ಮನೆಗಳಿವೆ. 9 ಮನೆಗಳಲ್ಲಿ ಒಂದು 40 ಜನ ಇದ್ದಾರೆ. ಅದರಲ್ಲಿ 10 ಜನ ಶಾಲೆಗೆ ಹೋಗುವವರು, ಬಾಕಿ ಉಳಿದವರು ಕೆಲಸಕ್ಕೆ ಹೋಗುವವರು. ಹಾಗೆ ಇಲ್ಲಿ ಹೋಗಲು ಯಾವುದು ವ್ಯವಸ್ಥೆ ಇಲ್ಲ, ದಾರಿದು ರೋಡ್ ಆಗಲಿ ಆಗ ನಡೆದುಕೊಂಡ ದಾರಿ ಯಾವುದು ಸರಿ ಇಲ್ಲ. ಹಾಗೆ ನಾವು ಎಲ್ಲ ಪಂಚಾಯತಿಗೆ, ತಾಲೂಕು ಆಫೀಸಿಗೆಲ್ಲ ಮನವಿ ಮಾಡಿದ್ದೇವೆ. ಅದಕ್ಕೆ ಯಾರೂ ಸ್ಪಂದನೆ ಕೊಡುತ್ತಿಲ್ಲ. ಅದರ ಬಗ್ಗೆ ನಾವು ಎಲ್ಲರಿಗೂ ಪಂಚಾಯತಿ ಹಾಗೂ ಎಲ್ಲ ಕ್ಷೇತ್ರಗಳು ಹೇಳಿದ್ದೇವೆ, ಅದು ಯಾರು ಇದಕ್ಕೆ ಗಮನ ಕೊಡಲಿಲ್ಲ. ಹಾಗೆ ಹುಷಾರಿಲ್ಲದವರಿಗೆ ನಾವು ಇಲ್ಲಿ ಕರ್ಕೊಂಡು ಹೋಗಲಿಕ್ಕೆಲ್ಲ ಭಾರಿ ಕಷ್ಟ ಆಗ್ತದೆ ನಮಗೆ.